ನಮಸ್ಕಾರ, ಬಿಬಿಸಿ ನ್ಯೂಸ್ಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಹಾಸನ ಜಿಲ್ಲೆಯ ಪ್ರಮುಖ ಸುದ್ದಿಗಳ ಈ ದಿನದ ರೌಂಡ್ ಆಫ್ನಲ್ಲಿ ಈಗ ಹೆಡ್ಲೈನ್ಸ್. ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣ ಹೆಚ್ಚಾಗುತ್ತಿದೆ. ಜಿಲ್ಲಾ ಕೇಂದ್ರದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಮಾಜಿ ಸಚಿವ ಹಾಗೂ ಲೆಕ್ಕಪತ್ರ ಸಮಿತಿ ಅಧ್ಯಕ್ಷ ಎಚ್.ಡಿ. ರೇವಣ್ಣ ಸೂಚನೆ. ರೋಗಿಗಳಿಗೆ ಸರಿಯಾಗಿ ಸ್ಪಂದಿಸಿ ಖಾಸಗಿ ಆಸ್ಪತ್ರೆಗೆ ಕಳಿಸಿದ್ರೆ ಕ್ರಮ, ಅಧಿಕಾರಿಗಳಿಗೆ ಶಾಸಕರ ವಾರ್ನಿಂಗ್. ಬೃಹತ್ ಲಾರಿಗಳ ಓಡಾಟದಿಂದ ಹದಗೆಟ್ಟ ರಸ್ತೆ, ಪುರಸಭಾಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಕರವೇ ಆಕ್ರೋಶ. ದುರಸ್ತಿ ಮಾಡದಿದ್ದಲ್ಲಿ ಪ್ರತಿಭಟನೆಯ ಎಚ್ಚರಿಕೆ. ಸರ್ಕಾರಿ ಶಾಲಾ ಆವರಣದಲ್ಲಿ ಒಣಗಿದ ಮರ ಬೀಳುವ ಭೀತಿ, ಮನವಿಗೆ ಸ್ಪಂದಿಸದ ಅರಣ್ಯ ಇಲಾಖೆ ವಿರುದ್ಧ ಕಿಡಿ. ಕೂಡಲೇ ಕ್ರಮಕ್ಕೆ ಸಾಮಾಜಿಕ ಹೋರಾಟಗಾರರ ಮನವಿ. ಬೇಲೂರು ಪುರಸಭೆಯಿಂದ ಜಮೀನಿನ ಮಾಲೀಕರಿಗೆ ತೊಂದರೆ, ತ್ಯಾಜ್ಯ ನೀರು ಹರಿಬಿಟ್ಟು ಬೆಳೆ ನಾಶ. ಅಧಿಕಾರಿಗಳ ದಬ್ಬಾಳಿಕೆಗೆ ಅಂಧ ಮಾಲೀಕ ಕಣ್ಣೀರು. ಕಳಪೆ ಮುಸುಕಿನ ಜೋಳ ವಿತರಣೆಯಿಂದ ಬೆಳೆ ನಾಶ, 2ನೇ ದಿನಕ್ಕೆ ಕಾಲಿಟ್ಟ ರೈತ ಸಂಘದ ಪ್ರತಿಭಟನೆ. ಸರ್ಕಾರ ಪರಿಹಾರ ನೀಡುವಂತೆ ಆಗ್ರಹ. ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣ ಹೆಚ್ಚಾಗುತ್ತಿರುವ ಹಿನ್ನೆಲೆ ಪ್ರತಿ ತಾಲೂಕು ಮತ್ತು ಜಿಲ್ಲಾ ಕೇಂದ್ರದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಮಾಜಿ ಸಚಿವ ಹಾಗೂ ಲೆಕ್ಕಪತ್ರ ಸಮಿತಿ ಅಧ್ಯಕ್ಷ ಎಚ್.ಡಿ. ರೇವಣ್ಣ ಸೂಚಿಸಿದ್ದಾರೆ. ನಗರದ ಹಿಂಸಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು, ಹೃದಯಾಘಾತ ಹೆಚ್ಚಳ ಬಗ್ಗೆ ಅಧಿಕಾರಿಗಳೊಂದಿಗೆ ಸಭೆ ಚರ್ಚೆ ನಡೆಸಲಾಗಿದೆ. ಚಿಕಿತ್ಸೆಗೆ ಯಾವೆಲ್ಲ ಉಪಕರಣ ಮತ್ತು ಎಷ್ಟು ಅನುದಾನ ಬೇಕು ಎಂಬುದರ ಬಗ್ಗೆ ವರದಿ ತಯಾರಿಸಿ ನಮಗೆ ನೀಡಿದರೆ ನಾವು ಸರ್ಕಾರದೊಂದಿಗೆ ಮಾತನಾಡಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಇನ್ನು ನಗರದಲ್ಲಿ ಸುಸಜ್ಜಿತ ಕಾಲೇಜು ಮತ್ತು ಆಸ್ಪತ್ರೆ ಇದೆ. ಜೊತೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡ ಕಾಮಗಾರಿ ಪೂರ್ಣಗೊಂಡಿದೆ. ಆದರೆ ಅನುದಾನದ ಕೊರತೆಯಿಂದ ಉದ್ಘಾಟನೆ ಆಗಿಲ್ಲ. ಈ ಬಗ್ಗೆ ಸರ್ಕಾರದೊಂದಿಗೆ ಚರ್ಚಿಸಿ ಶೀಘ್ರ 25 ಕೋಟಿ ಅನುದಾನ ನೀಡಿದರೆ ಇಲ್ಲಿ ಜಯದೇವ ಆಸ್ಪತ್ರೆಯ ಒಂದು ಘಟಕ ತೆರೆಯಬಹುದು. ಇದರಿಂದ ಹೃದಯಾಘಾತದಿಂದ ಸಾವು ಕಡಿಮೆ ಮಾಡಬಹುದು. ಸರಣಿ ಹೃದಯಾಘಾತ ಪ್ರಕರಣಗಳಿಂದ ಜಿಲ್ಲೆಯ ಜನ ಆತಂಕದಲ್ಲಿದ್ದು, ಇದನ್ನೇ ನೆಪ ಮಾಡಿಕೊಂಡು ಖಾಸಗಿ ಆಸ್ಪತ್ರೆಯವರು ಇಸಿಜಿ ಎಕೋ ಬದಲಾದ ಪರೀಕ್ಷೆಗೆ ಹೆಚ್ಚು ಹಣ ವಸೂಲಿ ಮಾಡುತ್ತಿದ್ದಾರೆ. ಆದ್ದರಿಂದ ಪ್ರತಿ ತಾಲೂಕು ಕೇಂದ್ರದಲ್ಲಿಯೂ ಹೃದಯ ತಪಾಸಣೆಗೆ ಯಂತ್ರೋಪಕರಣ ಬೇಕಿದೆ. ಈ ಸಂಬಂಧಪಟ್ಟ ಸಚಿವರೊಂದಿಗೆ ಚರ್ಚಿಸಲಾಗುವುದು ಎಂದರು. ನೋಡಪ್ಪ, ಈಗ ಫಸ್ಟು ಆಮೇಲೆ ಹೆಚ್ಚುವರಿ ಬಿಲ್ಡಿಂಗು ದುಡ್ಡು ಅದು ಬೇರೆ. ಫಸ್ಟು ನೋಡಪ್ಪ, ನನಗೆ ಬೇಕಾದ್ರೆ ಫಸ್ಟ್ ಪ್ರಿಯಾರಿಟಿ ನಮ್ಮ ಜನ ಉಳಿಸ್ಕೋಬೇಕು. ನಾವು ದಿನಕ್ಕೆ 4-5 ಜನ ಸಾಯ್ತಾವ್ರೆ, ಕೆಲವ್ರು ಗಾಬರಿಲಿ ಸಾಯ್ತಾವ್ರೆ. ಅದಕ್ಕೇನು ಪ್ರಿಕಾಷನ್, ಅದಕ್ಕೋಸ್ಕರನೇ ಬಾಲಣ್ಣ ಮಂಜಾನ ಹೇಳಿದರು, ಒಂದು ವಾರದಲ್ಲೇ ಅಲ್ಲ ತಡಿ ಸರ್, ಒಂದೇ ವಾರದಲ್ಲಿ ಒಂದು ಜಯದೇವ ಹಾಸ್ಪಿಟ್ಲಿಂದ, ಮೈಸೂರು ಜಯದೇವದಿಂದ ಪ್ರೈವೇಟು ಜಯದೇವ ಹಾಸ್ಪಿಟ್ಲುಗಳನ್ನ ಹಾರ್ಟ್ ಸ್ಪೆಷಲಿಸ್ಟ್ನಲ್ಲಿ ಕರೆಸಿ ಒಂದು ಮೆಗಾ ಕ್ಯಾಂಪ್ ಮಾಡಬೇಕು ಹೃದಯದ ಬಗ್ಗೆ ಅನ್ನೋದನ್ನ ಹೇಳಿದ್ದಾರೆ. ಅದನ್ನು ಮಾಡಿ ಅಂತ ನಾವು ಸರ್ಕಾರನ ಒತ್ತಾಯ ಮಾಡ್ತೀನಿ. ಜಿಲ್ಲಾಧಿಕಾರಿಗಳಿಗೂ ಹೇಳ್ತೀನಿ, ಅದು ಮಾಡಬೇಕಾಗುತ್ತೆ. ಅವ್ರು ಮಾಡೋಕ್ಕಾಗಲ್ಲ ಅಂದರೆ ನಾವೇ ನಮ್ಮ ಕೈಲಿಂದ ಎಷ್ಟು ಖರ್ಚಾಗಲಿ ನಾವು ಕರೆಸಿ ಒಂದು ಮೆಗಾ ಕ್ಯಾಂಪ್ ಮಾಡ್ತೀವಿ. ಜಿಲ್ಲೆಯಲ್ಲಿ ಹೆಚ್ಚಾಗುತ್ತಿರುವ ಹೃದಯಾಘಾತ ಸಂಬಂಧ ನಗರದ ಹಿಂಸಾವರಣದಲ್ಲಿಂದು ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಶಾಸಕರುಗಳಾದ ಎ ಮಂಜು, ಸಿಎನ್ ಬಾಲಕೃಷ್ಣ ಮತ್ತು ಎಚ್.ಪಿ. ಸ್ವರೂಪ್ ಪ್ರಕಾಶ್ ಸಲಹೆಗಳನ್ನು ನೀಡಿದರು. ಮೊದಲಿಗೆ ಅರ್ಕಲಗೂಡು ಶಾಸಕ ಎ ಮಂಜು ಮಾತನಾಡಿ, ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟವರು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸಮಸ್ಯೆಗಳ ಬಗ್ಗೆ ನಮ್ಮ ಗಮನಕ್ಕೂ ತಂದರೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ ಅಗತ್ಯ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ಜಯದೇವ ಮಾದರಿಯಲ್ಲಿ ಜಿಲ್ಲೆಯಲ್ಲೂ ಕೂಡ ಒಂದು ಘಟಕ ತೆರೆಯಬೇಕು. ಹೃದಯ ತಪಾಸಣೆ ಸಂಬಂಧ ಕೆಲವು ಉಪಕರಣಗಳು ತಾಲೂಕು ಮಟ್ಟದಲ್ಲಿಯೂ ಇಲ್ಲ. ಅಂತಹ ಯಂತ್ರ ತರಿಸುವ ನಿಟ್ಟಿನಲ್ಲಿ ನಾವು ಮುಂದಾಗುತ್ತೇವೆ ಎಂದು ಭರವಸೆ ನೀಡಿದರು. ಇನ್ನು ಸ್ಥಳೀಯ ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಮಾತನಾಡಿ, ಕೆಲ ತಾಲೂಕು ಹಾಗೂ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ಕೊರತೆ ಇದ್ದು ಅಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಮತ್ತು ಜಿಲ್ಲಾಸ್ಪತ್ರೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದು ರೋಗಿಗಳೊಂದಿಗೆ ಸರಿಯಾಗಿ ಸಿಬ್ಬಂದಿ ಸ್ಪಂದಿಸುವುದಿಲ್ಲ. ಈ ರೀತಿಯ ಆರೋಪ ಮತ್ತೆ ಬರದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಎಚ್ಚರಿಕೆ ನೀಡಿದರು. ನಮ್ಮ ಇದರಲ್ಲಿ ತಾಲೂಕು ಮಟ್ಟದಲ್ಲಿ ಎಲ್ಲ ಡಾಕ್ಟರ್ಗಳು ಹೆಡ್ ಕ್ವಾರ್ಟರ್ಸ್ನಿಂದ ಎಲ್ಲ ಡಾಕ್ಟರ್ಗಳು ಬರ್ತಾರೆ. ಎಲ್ಲ ಕಡ್ಡಾಯದಲ್ಲಿ ಡಾಕ್ಟರ್ ಇಲ್ಲ ಅಂದ್ಬಿಟ್ಟು ಎಲ್ಲ 3 ದಿನ ಎಲ್ಲ ಡಾಕ್ಟರ್ಗಳನ್ನು ಹಾಕಿದ್ರೆ ಬೇರೆ ಬೇರೆ ಒಂದೊಂದು ದಿನ ಒಬ್ಬೊಬ್ಬರಿಗೆ ಹಾಕ್ಬಿಡಿ. ಅಲ್ಲಿ ಅದು ಕಡ್ಡಾಯ ಬಂದು ಹಾಕಿದ್ರೆ ನಮಗೆಲ್ಲ ಬೇಕಾಗಿ ನಮ್ಮ ನಿಟ್ಟೂರಲ್ಲಿ ಒಳ್ಳೆ ಡಾಕ್ಟರ್ಗಳು ಇದು ಪೇಷಂಟ್ಗಳು ಜಾಸ್ತಿ ಬರ್ತಾರೆ. ನೀವು ಅಲ್ಲಿ ನಮಗೆ ಡಾಕ್ಟರ್ಗಳ ಕೊರತೆ ಇದೆ. ನರ್ಸ್ಗಳಂತೂ ಇಲ್ಲವೇ ಇಲ್ಲ ಸರ್ಕಾರಕ್ಕೆ. ಅದೊಂದು ನಾವು ಏನು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಎಲ್ಲ ಅನುಕೂಲಗಳನ್ನೆಲ್ಲ ತಂದರೆ, ಈಗಾಗಲೇ ನಾನು ಮೊದಲನೇ ಸತಿ ಸೆಷನಲ್ಲೂ ಇದನ್ನು ಕೇಳಿದ್ದೆ ತಮ್ಮ ಇವರ ಸರ್ಕಾರ ತಗೊಂಡು ನಾನು ಕೇಳಿದ್ದೆ. ಮುಖ್ಯಮಂತ್ರಿಗಳು ಭೇಟಿ ಆದರೆ ಅದು ಒಬ್ಬೊಬ್ಬರು ಆಗಲ್ಲ, ತಾವೆಲ್ಲರೂ ತಮ್ಮ ಅಷ್ಟೇ ಏನಿಲ್ಲ, ಏನೇನು ಆಯ್ತಾ 3 ಜನ
ಬೇಲೂರು ತಾಲೂಕಿನ ಪಡಿತರ ಸರಬರಾಜು ಕೇಂದ್ರಗಳಾದ ಟಿಎಪಿಸಿಎಂಎಸ್ ಕಚೇರಿ ಹಾಗೂ ಗೋದಾಮುಗಳ ಪಂಪ್ ಹೌಸ್ ರಸ್ತೆ ಹದಗೆಟ್ಟಿದ್ದು ಕೂಡಲೇ ದುರಸ್ತಿಪಡಿಸದಿದ್ದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಕರವೇ ಬೇಲೂರು ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಎಚ್ಚರಿಸಿದರು. ಈ ವಿಚಾರವಾಗಿ ಮಾತನಾಡಿದ ಅವರು, ಬೇಲೂರು ತಾಲೂಕಿನ ವಿವಿಧ ನ್ಯಾಯಬೆಲೆ ಅಂಗಡಿಗಳಿಗೆ ದಿನನಿತ್ಯ 10 ಬೃಹತ್ ಲಾರಿಗಳ ಮೂಲಕ ಪಡಿತರ ಸರಬರಾಜು ನಡೆಯುತ್ತಿದೆ. ಆದರೆ ಈ ಲಾರಿಗಳ ನಿರಂತರ ಸಂಚಾರದಿಂದ ಪಂಪ್ ಹೌಸ್ ಮುಖ್ಯ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ವಾಹನ ಸಂಚಾರಕ್ಕೂ ಸಾರ್ವಜನಿಕ ಪಾದಚಾರಿಗಳಿಗೆ ಬಹಳಷ್ಟು ತೊಂದರೆ ಉಂಟಾಗಿದೆ. ಪಂಪ್ ಹೌಸ್ ರಸ್ತೆಗೆ 2 ಪುರಸಭಾ ಸದಸ್ಯರುಗಳಿದ್ದು ಪುರಸಭೆಯ ಆರೋಗ್ಯಾಧಿಕಾರಿಗಳ ನಿರ್ಲಕ್ಷ್ಯದಿಂದ ರಸ್ತೆ ಕೆಸರುಗದ್ದೆಯಾಗಿ ಪರಿವರ್ತನೆಯಾಗಿದೆ. ಆದ್ದರಿಂದ ಈ ಕೂಡಲೇ ಲಾರಿಗಳ ನಿಲುಗಡೆಗೆ ವಿಶೇಷ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ಬೇಲೂರಿನಲ್ಲಿರ್ತಕ್ಕಂಥ TAPCMS ಇಡೀ ತಾಲೂಕಿಗೆ ಒಂದು ಅಕ್ಕಿನ ಗೋಧಿನ ಸರಬರಾಜು ಮಾಡುವಂಥ ಒಂದು ಇಲಾಖೆ. ಈ ಇಲಾಖೆಗೆ ನೋಡಿ ರಚಿಸಿತವಾದಂಥ ಒಂದು ಒಳೆಬೀದಿ, ಪಂಪೋಸ್ ಬೀದಿಯಿಂದ ಅಲ್ಲಿಂದ ಅಲ್ಲಿವರೆಗೂ ನೋಡಿ ಸುಮಾರು ಜನ ಇಲ್ಲಿ ವಕೀಲರಿದ್ದಾರೆ, ಡಾಕ್ಟ್ರುಗಳಿದ್ದಾರೆ, ಬಡವ ಬಗ್ಗರುಗಳೆಲ್ಲ ವಾಸ ಮಾಡ್ತಂಥ ಒಂದು ಜಾಗ. ನಾವು ಕೇಳ್ಕೊಳ್ಳೋದಿಷ್ಟೇ, ನೀವು ಈ TAPCMS ಒಳಗೆ ಬರೋ ಅಂಥ ಏನು 20-30 ಟನ್ನು ಹಾಕೋಂಥ ಅಕ್ಕಿ ಗೋಧಿನ ಏರ್ಕೊಂಡ್ಬರ್ತೀರಲ್ಲ, ನೀವು ಯಾವ ನೈತಿಕತೆ ಇಟ್ಕೊಂಡು ಬರ್ತೀರಿ ನೀವು ಒಳಗಡೆ? ನಿಮಗೆ ಅಲ್ಲಿ ರಸ್ತೆ ಹಾಳಾಗೋಗಿದೆ, ಗುಂಡಿ ಬಿದ್ದಿದೆ. ನೀವೇನಾದ್ರು ಮುಂದಿನ ದಿನಗಳಲ್ಲಿ ಬರಬೇಕು ಅಂದರೆ ಅಲ್ಲಿಂದ ಅಲ್ಲಿವರೆಗೂ ನೀವು ಏನು ಕಾಂಕ್ರೀಟೀಕರಣ ರಸ್ತೆನ ಮಾಡಬೇಕು ನೀವು. ಯಾಕಂದ್ರೆ ಅಲ್ಲಿಂದ 40 ಮೀಟ್ರು, ಅಲ್ಲಿಂದ ಇಲ್ಲಿಗೆ 40 ಮೀಟ್ರ್ ರಸ್ತೆನ ನೀವು ಕಾಂಕ್ರೀಟೀಕರಣ ಮಾಡ್ಕೊಂಡು ಇಲ್ಲಿ ಒಳಗಡೆ ಬರಬೇಕು. ಒಳಗಡೆ ಬರಲಿಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಲಾರಿಗಳನ್ನ ಒಳಗಡೆ ಬಿಡೋದಿಲ್ಲ. ಯಾಕಪ್ಪ ನೋಡಿ ಇಲ್ಲಿ ಎಷ್ಟು ಗುಂಡಿ ಬಿದ್ದಿದೆ, ಎಷ್ಟು ಹಾಳಾಗೋಗಿದೆ. ಈ ಕಡೆ ಮನೆಗಳು ವಾಸ ಮಾಡ್ತಾ ಇದ್ದಾರೆ ಜನಗಳು. ಈ ಕಡೆ ಈ ಸಕಲೇಶಪುರ ತಾಲೂಕಿನ ಹಾನುಬಾಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇಂದಿರಾನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಒಣಗಿದ ಮರಗಳು ಶಿಥಿಲಗೊಂಡು ಬೀಳುವ ಭೀತಿಯಲ್ಲಿರುವ ಕುರಿತು ಸಾಮಾಜಿಕ ಹೋರಾಟಗಾರ ಅವರೇಕಾಳು ಪೃಥ್ವಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ಶಾಲೆಯ ಮುಖ್ಯೋಪಾಧ್ಯಾಯರು ಈ ಸಮಸ್ಯೆಯನ್ನು ಪರಿಹರಿಸಲು ಅರಣ್ಯ ಇಲಾಖೆಗೆ ಹಲವು ಬಾರಿ ಮನವಿ ಪತ್ರ ಸಲ್ಲಿಸಿದ್ದರೂ ಇಲಾಖೆಯಿಂದ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಆತಂಕಕ್ಕೆ ಕಾರಣವಾಗಿದೆ. ಶಾಲೆಯ ಆವರಣದಲ್ಲಿ ಒಣಗಿರುವ ಮರಗಳು ಮಕ್ಕಳ ಸುರಕ್ಷತೆಗೆ ಗಂಭೀರ ಅಪಾಯವನ್ನುಂಟು ಮಾಡಲಿದ್ದು ಇದರಿಂದ ಉಂಟಾಗುವ ಸಾವು ನೋವುಗಳನ್ನು ತಡೆಗಟ್ಟಲು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಅವರು ಅದನ್ನ ಕಾನೂನು ಕ್ರಮ ಕೈಗೊಂಡು ಅದನ್ನ ಹರಾಜು ಪ್ರಕ್ರಿಯೆಯನ್ನು ನಡೆಸಿದ್ದಾರೆ. ಬಟ್ ಆ ಸಂದರ್ಭದಲ್ಲಿ ಹರಾಜು ಪ್ರಕ್ರಿಯೆ ನಿಂತೋಗಿದೆ. ಆ ನಂತರ ಮುಂದಿನ ಕ್ರಮ ಆಗಿರಲಿಲ್ಲ. ಈಗ ಮೊನ್ನೆ ಸ್ಥಳೀಯರ ಮಾಹಿತಿಯಂತೆ ಬಂದು ನೋಡಿದಾಗ ಇತ್ತೀಚೆಗೆ ತುಂಬ ಮಳೆಗಾಳಿ ಆದ್ದರಿಂದ ಹಲವಾರು ಮರಗಳು ಇನ್ನೂ ಈ ಶಾಲೆಯ ಏನು ಕಟ್ಟಡ ಇದೆ ಅದರ ಮೇಲೆ ಬೀಳುವ ಹಂತಕ್ಕೆ ಬಂದಿದೆ. ಇಲ್ಲಿ 1ನೇ ತರಗತಿಯಿಂದ 5ನೇ ತರಗತಿವರೆಗೂ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬಹುತೇಕ ಮಕ್ಕಳು ಇಲ್ಲಿಯ ಕೃಷಿ ಕಾರ್ಮಿಕರ ಮಕ್ಕಳೇ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಯಾವುದೇ ಸಂದರ್ಭದಲ್ಲಿ ಈ ಮರಗಳು ಮೇಲೆ ಏನಿದೆ ಅಕೇಶಿಯ ಮರಗಳು ಶಾಲೆಯ ಕಟ್ಟಡದ ಮೇಲೆ ಬಿದ್ದು ಸಾವು ನೋವು ಆಗುವ ಸಂಭವ ಅಂತೂ ತುಂಬ ಗ್ಯಾರಂಟಿ ಇದೆ. ಈಗ ಏನು ಅರಣ್ಯ ಇಲಾಖೆ ಏನು ಕಾನೂನು ಪ್ರಕ್ರಿಯೆ ಮುಖಾಂತರ ಅದನ್ನು ತೆರವುಗೊಳಿಸಕ್ಕೆ ನೋಡ್ತಾರೆ, ಅಷ್ಟೊಂದು ಸಮಯ ಇಲ್ಲ. ಬೇಲೂರು ಪುರಸಭೆ ತ್ಯಾಜ್ಯದ ನೀರನ್ನು ಜಮೀನಿನ ಒಳಗೆ ಹರಿಯಲು ಬಿಟ್ಟು ತೊಂದರೆ ಕೊಡುತ್ತಿದ್ದಾರೆ ಎಂದು ಜಮೀನಿನ ಅಂಧ ಮಾಲೀಕರಾದ ಕೃಷ್ಣೇಗೌಡ ತಮ್ಮ ಅಳಲನ್ನು ತೋಡಿಕೊಂಡರು. ಈ ಬಗ್ಗೆ ಮಾತನಾಡಿದ ಕೃಷ್ಣೇಗೌಡ, ಬೇಲೂರು ಪುರಸಭೆ ವ್ಯಾಪ್ತಿಯಲ್ಲಿ ಹಳೆ ಮೂಡಿಗೆರೆ ರಸ್ತೆಯಲ್ಲಿ ಯುಜಿಡಿ ನೀರು ಹರಿಯುತ್ತಿದ್ದು ಸುಮಾರು 4 ವರ್ಷಗಳಿಂದ ನಮ್ಮ ಜಮೀನಿನಲ್ಲಿ ಹರಿಯಲು ಬಿಟ್ಟ ಕಾರಣ ಜಮೀನಿನಲ್ಲಿ ಬೆಳೆದ ವಿವಿಧ ಬೆಳೆಗಳು ಸಂಪೂರ್ಣ ನಾಶವಾಗುವುದರ ಜೊತೆಗೆ ನಮಗೆ ನಷ್ಟವಾಗಿದೆ. ಇನ್ನು ಈ ಬೆಳೆಯನ್ನೇ ನಂಬಿ ಬೀದಿ ಬದಿಯ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸುತ್ತಿದ್ದೇವೆ. ಹೀಗಿರುವಾಗ ಇದರ ಬಗ್ಗೆ ಕೇಳಲು ಹೋದರೆ ನಮ್ಮ ವಿರುದ್ಧ ಪುರಸಭೆ ಅಧಿಕಾರಿಗಳು ದಬ್ಬಾಳಿಕೆ ನಡೆಸುತ್ತಿದ್ದು ಈ ರೀತಿಯ ಧೋರಣೆ ಎಷ್ಟರ ಮಟ್ಟಿಗೆ ಸರಿ ಎಂದು ಕಣ್ಣೀರಿಟ್ಟರು. ಬೆಳೆ ಬೆಳೆಗೂ ಆಗ್ತಿಲ್ಲ. ಸ್ವಲ್ಪ ಜಮೀನು ನಾವು ಕೊಡೋಕ್ಕಾಗಲ್ಲ. ನಾವು ಏನು ಮಾಡೋಣ? ನಾವು ಕಾಣದ ಮಗನ ಕಟ್ಕೊಂಡು ನಮಗೂ ವಯಸ್ಸಾಯಿತು. ನಮಗೇನು ಕೆಲಸ ಬದುಕು ಮಾಡೋಕ್ಕಾಗಲ್ಲ. ಇರೋದು ಒಂದು ಸ್ವಲ್ಪ ಜಮೀನು, ಬಿಡೋಕ್ಕಾಗಲ್ಲ. ಜಾಗ ಬಿಟ್ಕೊಡೋಕ್ಕಾಗಲ್ಲ. ಪುರಸಭೆ ಕರೀತಾರೆ, ಮತ್ತೆ ವಾಪಸ್ಸು ನಾಳೆ ಬನ್ನಿ ಅಂತ ಹೇಳ್ತಾರೆ. ಆಮೇಲೆ ಸುಮಾರು ವರ್ಷದಿಂದ ಇಲ್ಲೇ ನೀರು ಹೋಗ್ತಾ ಇದೆ. ಆಮೇಲೆ ನಾವು ಏನು ಜೀವನ ಬೆಳೆಯೋಕ್ಕಾಗ್ತಿಲ್ಲ. ಸೊಪ್ಪು ತರಕಾರಿ ಸೊಪ್ಪು ಬೆಳೆದ್ರೂ ಎಲ್ಲ ಕೊಳ್ತು ಹೋಗ್ತಿದೆ. ಮತ್ತು 20 ವರ್ಷ ಆಯಿತು ನಾವು. ನಮ್ಮ ಹೆಸರು ಕೃಷ್ಣೇಗೌಡ ಅಂತ. ನಮಗೆ 2 ಕಣ್ಣು ಕಾಣಲ್ಲ. ನಮಗೆ ಇರೋದು ಅಲ್ಪ ಸ್ವಲ್ಪ ಜಮೀನು. ಅದರಲ್ಲಿ JP ನಗರದ VGD ನೀರು, ಕೊಳಚೆ ನೀರು ಜಮೀನು ಮೇಲೆ ಬಿಟ್ಟು ಜಮೀನೆಲ್ಲ ಹಾಳೋಗ್ತಿದೆ. ಆಮೇಲೆ
ನಮಗೆ ಮಣ್ಣು ಸೋರಿಸಿದ್ರು ಆ ಕಡೆ ಕಳಪೆ ಮುಸುಕಿನ ಜೋಳದ ಬಿತ್ತನೆಯಿಂದ ಬೆಳೆ ನಾಶವಾಗಿದ್ದು ಶೀಘ್ರವೇ ಸರ್ಕಾರ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿ ಬೇಲೂರು ತಾಲೂಕು ಕಚೇರಿ ಆವರಣದಲ್ಲಿ ಕರ್ನಾಟಕ ರೈತ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಅನಿರ್ದಿಷ್ಟಾವಧಿ ಧರಣಿ ಮಂಗಳವಾರ ಕೂಡ ಮುಂದುವರೆದಿದೆ. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ತಾಲೂಕು ರೈತ ಸಂಘದ ಅಧ್ಯಕ್ಷ ಭೋಗ ಮಲ್ಲೇಶ್, ಸರ್ಕಾರ ಹಾಗೂ ಕೃಷಿ ಇಲಾಖೆ ಖಾಸಗಿ ಕಂಪನಿಗಳೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡು ಕೃಷಿಕರಿಗೆ ಕಳಪೆ ಮುಸುಕಿನ ಜೋಳದ ಬಿತ್ತನೆ ನೀಡಿದ್ದಾರೆ. ಈ ಹಿನ್ನೆಲೆ ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧೆಡೆಯಲ್ಲಿ ಬಿತ್ತಿದ ಮುಸುಕಿನ ಜೋಳ ಸಂಪೂರ್ಣ ಬಿಳಿಸುಳಿ ರೋಗ ಬಾಧೆಯಿಂದ ತತ್ತರಿಸಿದ್ದಾರೆ. ಸರ್ಕಾರ ಶೀಘ್ರವೇ ಸಂಬಂಧಪಟ್ಟ ಅಧಿಕಾರಿಗಳಿಂದ ಪರಿಶೀಲನೆ ನಡೆಸುವುದರ ಜೊತೆಗೆ ಪರಿಹಾರ ನೀಡಬೇಕು, ಇಲ್ಲವಾದರೆ ಹೋರಾಟ ಇಡೀ ರಾಜ್ಯವ್ಯಾಪಿ ನಡೆಯುತ್ತದೆ ಎಂದು ಎಚ್ಚರಿಸಿದರು. ಮುಂದುವರೆದ 2ನೇ ದಿನ ಚಳುವಳಿಯಿಂದ ಕಾಲಿಟ್ಟಿದ್ದೀವಿ. ಅಹರಾತ್ರಿ ಧರಣಿಯಿಂದ ರಾತ್ರಿ ಕೂಡ ಇದ್ದ ಮಲಗಿದ್ದೀವಿ. ಇವತ್ತು ಕೂಡ ಮುಂದುವರೆದಿದೆ. 2 ಕಮಿಷನರ್ ಹತ್ರ ಮಾತಾಡ್ತೀನಿ. ಕಮಿಷನರ್ ಏನು ಹೇಳ್ತಾರೆ ಅದನ್ನು ಮಾತಾಡಿ ಕೇಳ್ತಿದ್ದಾರೆ. ನಾವು ಈಗ ಏನು ಕೂತಿರೋದ್ರೆ ಬರೀ ಪರಿಹಾರ ಒಂದು, ಅದ್ರ ಜೊತೆಗೆ ಪರ್ಯಾಯ ಬೆಳೆ ಮಾಡ್ಬೇಕು. ನಾವೀಗ ಅದು ಸೂಕ್ತವಾದ ಮಾಹಿತಿ ಬೇಕು. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಇವತ್ತು ಭಾರಿ ಸಂಕಷ್ಟ ಇರೋ ರೈತರುಗಳಿಗೆ ಹೈನುಗಾರಿಕೆ ರೋಗ ಬರಲಿಕ್ಕೆ ಕಾರಣ ಕಳಪೆ ಬಿತ್ತನೆ ಬೀಜವನ್ನು ಇಲಾಖೆ ಮತ್ತು ಕಂಪನಿಗಳು ವಿತರಣೆ ಮಾಡಿದ್ದಾವೆ ಅಂತಕ್ಕಂಥದ್ದು ಭಾಳ ಜಗಜಾಹಿರ ಆಗಿರ್ತಕ್ಕಂಥ ವಿಷಯ. ಇವತ್ತು ಬಿಳಿಸುಳಿ ರೋಗದಿಂದ ಹಾಸನ ಜಿಲ್ಲೆ 1ರಲ್ಲಿ 25ರಿಂದ 28 ಸಾವಿರ ಎಕರೆ ಮುಸ್ಕಿನ ಜೋಳ ನಾಶ ಆಗಿದೆ. ಅಂದಾಜು ಸುಮಾರು 130ರಿಂದ 150 ಕೋಟಿ ರೂಪಾಯಿವರೆಗೆ ಇವತ್ತು ರೈತರಿಗೆ ನಷ್ಟ ಆಗಿದೆ. ತತ್ಕ್ಷಣಕ್ಕೆ ಎಕರೆಗೆ ಇವತ್ತು ಏನು ಕಾಸ್ಟ್ ಆಫ್ ಕಲ್ಟಿವೇಶನ್ ಆಧಾರದ ಮೇಲೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣ ಹೆಚ್ಚಾಗುತ್ತಿದೆ, ಜಿಲ್ಲಾ ಕೇಂದ್ರದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಮಾಜಿ ಸಚಿವ ಹಾಗೂ ಲೆಕ್ಕಪತ್ರ ಸಮಿತಿ ಅಧ್ಯಕ್ಷ ಎಚ್.ಡಿ. ರೇವಣ್ಣ ಸೂಚನೆ. ರೋಗಿಗಳಿಗೆ ಸರಿಯಾಗಿ ಸ್ಪಂದಿಸಿ ಖಾಸಗಿ ಆಸ್ಪತ್ರೆಗೆ ಕಳಿಸಿದ್ರೆ ಕ್ರಮ, ಅಧಿಕಾರಿಗಳಿಗೆ ಶಾಸಕರ ವಾರ್ನಿಂಗ್. ಬೃಹತ್ ಲಾರಿಗಳ ಓಡಾಟದಿಂದ ಹದಗೆಟ್ಟ ರಸ್ತೆ, ಪುರಸಭಾಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಕರವೇ ಆಕ್ರೋಶ, ದುರಸ್ತಿ ಮಾಡದಿದ್ದಲ್ಲಿ ಪ್ರತಿಭಟನೆಯ ಎಚ್ಚರಿಕೆ. ಸರ್ಕಾರಿ ಶಾಲಾ ಆವರಣದಲ್ಲಿ ಒಣಗಿದ ಮರ ಬೀಳುವ ಭೀತಿ, ಮನವಿಗೆ ಸ್ಪಂದಿಸದ ಅರಣ್ಯ ಇಲಾಖೆ ವಿರುದ್ಧ ಕಿಡಿ, ಕೂಡಲೇ ಕ್ರಮಕ್ಕೆ ಸಾಮಾಜಿಕ ಹೋರಾಟಗಾರರ ಮನವಿ. ಬೇಲೂರು ಪುರಸಭೆಯಿಂದ ಜಮೀನಿನ ಮಾಲೀಕರಿಗೆ ತೊಂದರೆ, ತ್ಯಾಜ್ಯ ನೀರು ಹರಿಬಿಟ್ಟು ಬೆಳೆ ನಾಶ, ಅಧಿಕಾರಿಗಳ ದಬ್ಬಾಳಿಕೆಗೆ ಅಂಧ ಮಾಲೀಕ ಕಣ್ಣೀರು. ಕಳಪೆ ಮುಸುಕಿನ ಜೋಳ ವಿತರಣೆಯಿಂದ ಬೆಳೆ ನಾಶ, 2ನೇ ದಿನಕ್ಕೆ ಕಾಲಿಟ್ಟ ರೈತ ಸಂಘದ ಪ್ರತಿಭಟನೆ, ಸರ್ಕಾರ ಪರಿಹಾರ ನೀಡುವಂತೆ ಆಗ್ರಹ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.